ದೇವಸ್ಥಾನದಲ್ಲಿ ಬೆಳೆದಿರುವಂಥ ಮರ ಗಿಡಗಳೇ ಆಗಿರ್ಬೋದು, ಅಥವಾ ಊರಿನ ಮಧ್ಯ ಬೆಳೆದಿರುವಂಥ ಮರ ಗಿಡಗಳೇ ಆಗಿರ್ಬೋದು, ಅಥವಾ ರಸ್ತೆ ಬದಿಯಲ್ಲಿ ಬೆಳೆದಿರುವಂಥ ಗಿಡ ಮರಗಳೇ ಆಗಿರ್ಬೋದು, ಈ ಮೂರಲ್ಲಿ ಯಾವುದು ಶ್ರೇಷ್ಠ? ಎಲ್ಲಿ ಯಾವ ಜಾಗದಲ್ಲಿ ಇರುವಂಥ ಮರ ಗಿಡಗಳನ್ನು ನಾವು ಪೂಜೆ ಮಾಡಬೇಕು? ಎಲ್ಲಿರುವಂಥ ಮರ ಗಿಡಗಳನ್ನು ನಾವು ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗುತ್ತೆ, ನಮ್ಮ ಕಷ್ಟ ಕಳಿಯುತ್ತೆ. ಈ ಮರಗಳು ಅಂದರೆ ಬೇವಿನ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ಎಕ್ಕದ ಗಿಡ ಆಗಿರ್ಬೋದು, ಬಿಲ್ಪತ್ರೆ ಮರ, ಆಲದ ಮರ, ನೇರಳೆ ಹಣ್ಣಿನ ಮರ, ಈ ರೀತಿ ಪೂಜನೀಯ ಮರಗಳು. ಹಾಗಾದ್ರೆ ಎಲ್ಲಿ ಯಾವ ಸ್ಥಳದಲ್ಲಿ ಇದ್ರೆ ನಾವು ಪೂಜೆ ಮಾಡಬೇಕು, ಇದರಿಂದ ನಮಗೆ ಫಲ ಸಿಗುತ್ತಾ? ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಉಪಯುಕ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪೂಜನೀಯ ಗಿಡ ಮರಗಳು ಅಂದರೆ ಆಲದ ಮರ ಆಗಿರ್ಬೋದು, ಅರಳಿ ಮರನೇ ಆಗಿರ್ಬೋದು, ಬೇವಿನ ಮರ ಆಗಿರ್ಬೋದು, ಹಾಗೆ ಎಕ್ಕದ ಗಿಡ ಅಂದರೆ ಬಿಳಿ ಎಕ್ಕದ ಗಿಡನೇ ಆಗಿರ್ಬೋದು. ಹೀಗೆ ಇನ್ನು ಕೆಲವಾರು ಪೂಜನೀಯ ಗಿಡ ಮರಗಳು ಇವೆ. ಇನ್ನು ಬಿಲ್ಪತ್ರೆ ಮರ ಆಗಿರ್ಬೋದು, ನೇರಳೆ ಹಣ್ಣಿನ ಮರ ಆಗಿರ್ಬೋದು, ಅತ್ತಿ ಮರ, ಇಂಥ ಎಲ್ಲ ಮರಗಳು ಕೂಡ ಕೆಲವೊಂದು ಸಲ ನಾವು ಯಾವುದಾದ್ರೂ ಊರುಗಳಿಗೆ ಹೋಗಬೇಕಾದ್ರೆ ಮತ್ತೆ ಎಲ್ಲೇ ಆಗಿರಲಿ ರಸ್ತೆ ಬದಿಯಲ್ಲೇ ಆಗಲಿ ಬೆಳೆದಿರುತ್ತೆ. ನೀವು ಕೂಡ ನೋಡಿರ್ತೀರಾ. ಹಾಗಾದರೆ ರಸ್ತೆ ಬದಿನಲ್ಲಿ ಇರುವಂಥ ಈ ಮರ ಗಿಡಗಳಿಗೆ ನಾವು ಪೂಜೆ ಮಾಡ್ಬೋದಾ ಅಥವಾ ಮಾಡಬಾರ್ದಾ? ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಲದ ಮರ, ಅರಳಿ ಮರ, ಬೇವಿನ ಮರ, ಎಕ್ಕದ ಗಿಡ, ಬಿಳಿ ಎಕ್ಕದ ಗಿಡ, ಮತ್ತು ಬಿಲ್ಪತ್ರೆ ಮರ, ನೇರಳೆ ಹಣ್ಣಿನ ಮರ, ಅತ್ತಿ ಮರ, ಇಂಥ ಮರಗಳಲ್ಲಿ ಆ ದೇವರ ಸಾನ್ನಿಧ್ಯ ಇರುತ್ತೆ. ಹಾಗಾಗಿ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆ ಫಲಗಳು ಸಿಗುತ್ತೆ ಅನ್ನೋ ಒಂದು ನಮ್ಮ ನಂಬಿಕೆ. ಹಾಗೆ ಆಲದ ಮರದಲ್ಲೂ ಕೂಡ ಅಷ್ಟೇ, ಬೇರ್ಗಳಲ್ಲಿ ಬ್ರಹ್ಮ, ತೊಗಟೆನಲ್ಲಿ ವಿಷ್ಣು, ಕೊಂಬೆಗಳಲ್ಲಿ ಶಿವನ ಸಾನ್ನಿಧ್ಯಾನ ಇರುತ್ತೆ. ತ್ರಿಮೂರ್ತಿಗಳ ಸ್ವರೂಪವಾಗಿ ಈ ಆಲದ ಮರವನ್ನು ಈ ರೀತಿ ನಾವು ಇವತ್ತು ವಟ ಸಾವಿತ್ರಿ ವ್ರತವನ್ನು ಮಾಡುವಂಥ ದಿನ ಪೂಜೆ ಮಾಡಬೇಕು ಅಂತ ನಂಬಿಕೆ. ಅಷ್ಟೇ ಅಲ್ಲದೆ ಹೆಣ್ಮಕ್ಳು, ಮದುವೆ ಆಗಿರುವಂಥ ಹೆಣ್ಮಕ್ಳು ಪತಿಯ ದೀರ್ಘಾಯುಷ್ಯಗಾಗಿ, ರಕ್ಷಣೆಗಾಗಿ, ಹಾಗೆ ಸಂತಾನಕ್ಕಾಗಿ ಈ ಒಂದು ಮರವನ್ನು ಪೂಜೆ ಮಾಡುವಂಥ ಪದ್ಧತಿ ಕೂಡ ಇದೆ. ಇದಿಷ್ಟೇ ಅಲ್ಲದೆ ಒಳ್ಳೆ ಆರೋಗ್ಯಕ್ಕಾಗಿ, ಜ್ಞಾನಾರ್ಜನೆಗಾಗಿ ಕೂಡ ಈ ಮರಗಳನ್ನು ಪೂಜೆ ಮಾಡುವಂಥ ಪದ್ಧತಿ ಇದೆ. ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗೆ ಆಲದ ಮರ ಆಗಿರ್ಬೋದು, ಅರಳಿ ಮರ ಆಗಿರ್ಬೋದು, ಪ್ರದಕ್ಷಿಣೆ ಹಾಕೋದ್ರಿಂದ ಗುರುಗಳ ಒಂದು ಆಶೀರ್ವಾದ ಸಿಗುತ್ತೆ. ಗುರುತತ್ವ ಇರೋದ್ರಿಂದ ಮಕ್ಕಳ ಒಂದು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ, ಓದೋದ್ರಲ್ಲಿ ಆಸಕ್ತಿ ಬರುತ್ತೆ. ಈ ರೀತಿ ಮರ ಗಿಡಗಳನ್ನು ಪೂಜೆ ಮಾಡ್ತಾ ಬಂದಿದ್ದೀವಿ. ಅದೇ ರೀತಿ ಯಾವ ರೀತಿ ಈ ಮರಗಳನ್ನು ಪೂಜೆ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ದೇವಸ್ಥಾನದಲ್ಲಿರುವಂಥ ಅಥವಾ ಈ ಅಶ್ವತ್ಥ ಕಟ್ಟೆ, ಕೆಲವು ಹಳ್ಳಿಗಳಲ್ಲಿ ಪಂಚಾಯಿತಿ ಕಟ್ಟೆ ಅಂತಲೂ ಕೂಡ ಮಾಡ್ಕೊಂಡಿರ್ತೀವಿ. ಅಂಥ ಕಡೆ ಇರುವಂಥ ಮರಗಳನ್ನು ಅಂದರೆ ರಸ್ತೆಯ ಬದಿಯಲ್ಲಿ ಇರುವಂಥ ಮರಗಳನ್ನು ಪೂಜೆ ಮಾಡ್ಕೋಬಹುದಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬಹುದು. ದೇವಸ್ಥಾನದಲ್ಲಿ ಬೆಳೆದಿರುವಂಥ ಮರಗಳಲ್ಲಿ ಯಾವುದೇ ಆಗಿರ್ಬೋದು, ಅಂಥ ಮರಗಳಲ್ಲಿ ಶಿವ ಮತ್ತು ಕೃಷ್ಣನ ಸಂಬೋಧನೆ ಇರುತ್ತೆ. ಅಂದರೆ ಅವರ ಒಂದು ಅಂಶ, ಅವರ ಒಂದು ಶಕ್ತಿ ಆ ಮರಗಳಲ್ಲಿ ಇರುತ್ತೆ. ಹಂಗಾಗಿ ದೇವಸ್ಥಾನದ ಸುತ್ತಮುತ್ತಲೂ ಇರುವಂಥ ಮರಗಳನ್ನು ನಾವು ಪೂಜೆ ಮಾಡ್ಬೋದು. ಮತ್ತಿವಾಗ ನಾವು ಹರಳಿ ಕಟ್ಟೆ ಅಂತ ಎಲ್ಲ ಹೇಳ್ತೀವಿ ಅಲ್ವಾ, ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿರ್ತೀವಿ. ಮತ್ತು ಸದಾ ಕಾಲ ಅಲ್ಲಿ ಪ್ರತಿನಿತ್ಯ ಪೂಜೆಗಳು ನಡೀತಾ ಇರೋದ್ರಿಂದ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇರುತ್ತೆ. ಹಂಗಾಗಿ ಇಂಥ ಕಡೆ ನಾವು ಹೋಗಿ ಪೂಜೆ ಮಾಡೋದು ತುಂಬಾ ಶ್ರೇಷ್ಠ. ಇನ್ನು ಊರಿನ ಹೊರಗಡೆ ಇರುವಂಥದ್ದು, ಈಗ ಜಮೀನು ಆಗಿರ್ಬೋದು, ಅಥವಾ ಅರಣ್ಯ ಪ್ರದೇಶ ಆಗಿರ್ಬೋದು, ಅಥವಾ ಈ ಊರ್ ಮಧ್ಯದಲ್ಲಿ ಇರುತ್ತೆ ನೋಡಿ, ಇಂಥ ಕಡೆ ಇರುವಂಥ ಮರಗಳಲ್ಲಿ ಯಕ್ಷರು, ಕಿನ್ನರರು, ಗಂಧರ್ವರು ಸೇರಿದಂತೆ ಇನ್ನಿತರ ದೈವಶಕ್ತಿಗಳ ಸಂಪರ್ಕವನ್ನು ಹೊಂದಿರುತ್ತೆ. ಅಂದ್ರೆ ಈ ಎಲ್ಲಾ ದೇವತೆಗಳ ಶಕ್ತಿ ಆ ಮರಗಳಲ್ಲಿ ಇರುತ್ತೆ ಅಂತ. ಅದೇ ರೀತಿ ಸ್ಮಶಾನದ ಹತ್ತಿರ ಇರುತ್ತೆ ನೋಡಿ, ಆ ಸ್ಮಶಾನದ ಅಕ್ಕಪಕ್ಕಗಳಲ್ಲಿ ರಸ್ತೆಗಳಲ್ಲಿ ಇಂಥ ಮರಗಳು ಇತ್ತು ಅಂತ ಅಂದ್ರೆ ಅಲ್ಲಿ ಯಮನ ವಾಸ ಇರುತ್ತೆ ಅಂತ ಹೇಳಲಾಗುತ್ತೆ. ಹಾಗಾಗಿ ದೇವಸ್ಥಾನದ ಹತ್ರ ಮತ್ತೆ ಊರಿನ ಮಧ್ಯದಲ್ಲಿ ಇರುವಂತ ಅಂತ ಒಂದು ಮರಗಳಲ್ಲಿ ಅಲ್ಲೇನಾದ್ರೂ ನಾಗರ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅಥವಾ ಬೇರೆ ಯಾವುದೇ ದೇವತಾ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಿದ್ರೆ ಅಂತ ಮರ ಗಿಡಗಳನ್ನ ಪೂಜೆ ಮಾಡ್ಕೋಬಹುದು. ನಾವು ಹೋಗೋ ದಾರಿನಲ್ಲೂ ಕೂಡ ನಮಗೆ ಎಕ್ಕದ ಗಿಡ ಸಿಗುತ್ತೆ, ಆಲದ ಮರ ಸಿಗುತ್ತೆ, ಅಥವಾ ಅರಳಿ ಮರ ಇದೆ, ಬೇವಿನ ಮರ ಇದೆ ಅಂತ ಎಲ್ಲಂದ್ರಲ್ಲಿ ಪೂಜೆ ಮಾಡಬಾರ್ದು. ಮರಗಳಿಗೂ ಕೂಡ ಪೂಜೆ ಮಾಡಿ ದೀಕ್ಷೆ ಕೊಟ್ಟಿರ್ತಾರೆ ಅಂತ ಮರಗಳನ್ನ ಪೂಜೆ ಮಾಡಿದ್ರೆ ಮಾತ್ರ ನಮಗೆ ಆ ಫಲಗಳು ಸಿಗೋವಂಥದ್ದು. ಬೇರೆ ಯಾವುದೇ ಮರ ಗಿಡಗಳನ್ನು ಪೂಜೆ ಮಾಡಿದ್ರೂ ಕೂಡ ಆ ಫಲ ಏನೂ ಸಿಗೋದಿಲ್ಲ. ಇವಾಗ ನಾವು ಮನುಷ್ಯರಲ್ಲೇ ತಗೊಳ್ಳಿ, ಎಲ್ಲರೂ ಕೂಡ ಸನ್ಯಾಸಿಗಳಾಗೋದಿಕ್ಕೂ ಆಗಲ್ಲ, ಎಲ್ಲರೂ ಕೂಡ ಗುರುಗಳಾಗೋದಿಕ್ಕೂ ಆಗಲ್ಲ, ಮತ್ತೆ ಎಲ್ಲರೂ ಕೂಡ ತಪಸ್ವಿಗಳಾಗೋದಿಕ್ಕೂ ಆಗಲ್ಲ. ಅವರವರು ಆ ಸಾಧನೆಯನ್ನ ಮಾಡಿಬಿಟ್ಟು ಅವರು ದೀಕ್ಷೆ ತಗೊಂಡಿದ್ರೆ ಮಾತ್ರ ಅವರನ್ನು ನಾವು ಆ ಒಂದು ಪೂಜನೀಯ ಸ್ಥಾನದಲ್ಲಿ ಅವರನ್ನು ಗುರುತಿಸ್ತೀವಿ. ಮತ್ತು ಅವ್ರ ಹತ್ರ ನಮ್ಮ ಕಷ್ಟನ ಹೇಳ್ಕೊಂಡಾಗ, ಸೇವೆ ಮಾಡಿದಾಗ ಫಲಗಳು ನಮಗೆ ಸಿಗುತ್ತೆ. ಅದೇ ರೀತಿ ಯಾವುದೇ ದೇವರ ಮೂರ್ತಿಗಳೇ ಆಗಿರ್ಬೋದು, ವಿಗ್ರಹಗಳೇ ಆಗಿರ್ಬೋದು, ಅದಕ್ಕೂ ಕೂಡ ಅಷ್ಟೇ ಒಂದು ಪ್ರಾಣ ಪ್ರತಿಷ್ಠಾಪನೆ ಆಗಿದ್ರೆ ಮಾತ್ರನೇ ಆ ವಿಗ್ರಹಗಳನ್ನು ಮತ್ತು ದೇವಸ್ಥಾನಗಳನ್ನು ನಾವು ಹೋಗ್ಬಿಟ್ಟು ಪೂಜೆ ಮಾಡಿದಾಗ ಮಾತ್ರ ನಮಗೆ ಫಲ ಸಿಗುವಂಥದ್ದು.
ಇದಿಷ್ಟು ಕೂಡ ದೇವಸ್ಥಾನದಲ್ಲಿ ಬೆಳೆದಿರುವಂಥ ಮರ ಗಿಡಗಳೇ ಆಗಿರ್ಬೋದು, ಅಥವಾ ರಸ್ತೆ ಬದಿಯಲ್ಲಿ ಬೆಳೆದಿರುವಂಥ ಮರ ಗಿಡಗಳೇ ಆಗಿರ್ಬೋದು, ಅಥವಾ ಊರಿನ ಮಧ್ಯ ಬೆಳೆದಿರುವಂಥ ಮರ ಗಿಡಗಳೇ ಆಗಿರ್ಬೋದು. ಇದರಲ್ಲಿ ಯಾವುದು ಶ್ರೇಷ್ಠ? ಯಾವ ಮರ ಗಿಡಗಳನ್ನು ಪೂಜೆ ಮಾಡಿದ್ರೆ ನಮಗೆ ಕಷ್ಟ ಹರಿಯುತ್ತೆ, ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.